ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇರಲ್ಲ? ಎಲ್ರಿಗೂ ಇಷ್ಟ ಇರುತ್ತೆ. ಅದು ವೆಜ್ ಬಿರಿಯಾನಿ ಆಗಿರಲಿ, ನಾನ್ ವೆಜ್ ಬಿರಿಯಾನಿ ಆಗಿರಲಿ. ವೆಜಿಟೇರಿಯನ್ ಆದರೆ ವೆಜ್ ಬಿರಿಯಾನಿ ಇಷ್ಟಪಡ್ತಾರೆ, ನಾನ್ ವೆಜಿಟೇರಿಯನ್ ಆದರೆ ನಾನ್ ವೆಜ್ ಬಿರಿಯಾನಿ ಇಷ್ಟಪಡ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಧರಣಿ ವ್ಲಾಗ್ಸ್ ಕನ್ನಡ. ಆಲ್ರೆಡಿ ನನ್ನ ತಮ್ನೈಲ್ ನೋಡಿ ನಿಮ್ಗೆ ಅವಾಗಲೇ ಗೊತ್ತಾಗಿರುತ್ತೆ ನಾನಿವತ್ತು ಏನು ರೆಸಿಪಿನ ಮಾಡಕ್ಕೆ ಹೊರಟಿದ್ದೀನಿ ಅಂತ. ಹೌದು ಫ್ರೆಂಡ್ಸ್, ನಾನಿವತ್ತು ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಬನ್ನಿ ಇವಾಗ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಪ್ಯಾನ್ನ ಗ್ಯಾಸ್ ಸ್ಟವ್ ಮೇಲೆ ಬಿಸಿಯಾಗಲಿಟ್ಟು, ಅದು ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ನಿಮಗೆ ಇಷ್ಟವಾದಂಥ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿದ್ರೆ ಟೇಸ್ಟ್ ಇನ್ನಷ್ಟು ಹೆಚ್ಚಾಗುತ್ತೆ. ಸೊ ದಿಸ್ ಇಸ್ ದ ಒನ್ ಆಫ್ ದ ಟಿಪ್ಸ್. ಯಾವುದೇ ಬಿರಿಯಾನಿ ಇರಲಿ ಅಥವಾ ಪಲಾವ್ ಇರಲಿ, ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋದ್ರಿಂದ ಅದರ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ. ನೆಕ್ಸ್ಟು ಒಂದೆರಡು ಮೂರು ಚಕ್ಕೆ ಲವಂಗನ ಹಾಕಿ, ಸ್ವಲ್ಪ ಕಸ್ತೂರಿ ಮೇಥಿ, 1 ಅಥವಾ 2 ಪಲಾವ್ ಎಲೆ. ಈ ಸ್ಪೈಸಸ್ನ ಹಾಕೋ ಟೈಮಲ್ಲಿ ಉರಿ ಸ್ವಲ್ಪ ಕಡಿಮೆ ಉರಿಯಲ್ಲೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಅಂಥ 2 ಈರುಳ್ಳಿನ ಸ್ಪೈಸಸ್ ಏನು ಹಾಕಿದ್ದೀವಿ ಅದಕ್ಕೆ ಆ್ಯಡ್ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದ್ರ ಜೊತೆಗೆ 2 ಹಸಿಮೆಣ್ಸಿಕಾಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ನೀಟಾಗಿ ತೊಳ್ಕೊಂಡಿರೋ ಅಂಥ ಚಿಕನ್ ಪೀಸಸ್. ಈ ಚಿಕನ್ ಪೀಸಸ್ನ ತೊಳಿಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆಯೋದ್ರಿಂದ ಅದರಲ್ಲಿರೋ ಒಂದು ಸ್ಮೆಲ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಚಿಟಿಕೆ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚಿಕನ್ ಹಾಕಿದ್ಮೇಲೆ ಹಾಕ್ತೀನಿ. ಏನಕ್ಕೆ ಅಂತ ಅಂದರೆ ಸಮ್ಟೈಮ್ಸ್ ಅದು ತಳ ಹಿಡ್ಕೊಬಿಡುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಅಷ್ಟೇ ನಾನು ಏನು ಚಿಕನ್ ಫ್ರೈ ಆಗೋ ಟೈಮಲ್ಲೇ ಉಪ್ಪನ್ನು ಏನು ಬಿರಿಯಾನಿಗೆ ಎಷ್ಟು ಉಪ್ಪು ಬೇಕೋ ಅದನ್ನು ಚಿಕನ್ ಬೇಯೋ ಟೈಮಲ್ಲೇ ಹಾಕ್ತೀನಿ. ಹಾಗೆ ಗರಂ ಮಸಾಲ, ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡಿಕೊಂಡು ನಾನೊಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ 3 ಟೊಮೊಟೊ ತೊಗೊಂಡಿದ್ದೀನಿ. ಆ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದನ್ನು ಕೂಡ ಎಣ್ಣೆಲಿ ಫ್ರೈ ಆಗೋದಕ್ಕೆ ಹಾಕ್ತಾಯಿದ್ದೀನಿ. ಟೊಮೊಟೊ ಎಣ್ಣೆ ಬಿಡೋ ಅಷ್ಟು ಫ್ರೈ ಆಗಬೇಕು. ಚಿಕನ್ ಜೊತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಕಾಣಿಸ್ತಾ ಇದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ. ಯಾವುದೇ ಪಲಾವ್ ಇರಲಿ, ಬಿರಿಯಾನಿ ಇರಲಿ, ಅದಕ್ಕೆ ಒಂದು ಒಗ್ಗರಣೆ ಮಾಡೋ ಟೈಮಲ್ಲಿ ಏನು ಫ್ರೈ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನು ಮೊಸರು ಹಾಕೋದ್ರಿಂದ ಟೇಸ್ಟ್ ಇನ್ನಷ್ಟು ಹೆಚ್ಚಾಗುತ್ತೆ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಮೊಸರನ್ನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವೆರೈಟೀಸ್ ಆಫ್ ಬಿರಿಯಾನಿನ ಮಾಡ್ತಾರೆ, ಬಟ್ ನಾನಿವತ್ತು ಏನಂತ ಅಂದರೆ ಮಿಕ್ಸಿಲಿ ಯಾವುದೇ ಥರ ಮಸಾಲೆನ ರುಬ್ಬದೆ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ಯಾವುದನ್ನು ರುಬ್ಬದೆ ಎಲ್ಲನೂ ಡೈರೆಕ್ಟಾಗಿ ಹಾಕಿ ಒಂದು ಬಿರಿಯಾನಿನ ಮಾಡ್ತಾಯಿದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಚಿಕನ್ ಫ್ರೈ ಥರನೇ ಫೀಲ್ ಕೊಡ್ತಾ ಇದೆ. ಆ್ಯಕ್ಚುಲಿ ಇದನ್ನು ಫ್ರೈ ಥರನೂ ತಿನ್ಬೋದು. ಇದಕ್ಕೆ ನೆಕ್ಸ್ಟು ನೀರನ್ನು ಆ್ಯಡ್ ಮಾಡಿ, ನೀರನ್ನು ಯಾವ ಪ್ರಮಾಣದಲ್ಲಿ ತೊಗೋಬೇಕು ಅಂತ ಅಂದರೆ, ಈಗ ನಾವು ಯಾವುದೋ ಒಂದು ಮೆಜರ್ಮೆಂಟ್ ಅಕ್ಕಿನ ಹಾಕೋದಕ್ಕೆ 1 ಲೋಟ ಇಟ್ಕೊಂಡಿರ್ತೀವಿ ಅಂದರೆ ಆ ಲೋಟದಲ್ಲಿ ಈಗ ನಾವು ಅದನ್ನ 1 ಲೋಟ ತೊಗೊಂಡ್ರೆ ಅದಕ್ಕೆ 2 ಲೋಟ ನೀರು ಹಾಕಬೇಕು. ಅಥವಾ ಅದು ಅಕ್ಕಿನ 2 ಲೋಟ ತೊಗೊಂಡ್ರೆ 4 ಲೋಟ ನೀರು ಹಾಕಬೇಕು. ಅಂದರೆ 1:2 ರೇಷಿಯೋದಲ್ಲಿ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದು ಕರೆಕ್ಟು ರೇಷಿಯೋ ಆಗಿರುತ್ತೆ. ಅಂದರೆ ಕರೆಕ್ಟಾಗಿ ಅನ್ನ ಬೇಯುತ್ತೆ, ಉಡಿಯಾಗಿ ಬರುತ್ತೆ, ಮೆತ್ತೆ ಆಗಲ್ಲ. ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ನಾನು ಆವಾಗಲೇ ಹೇಳ್ದಾಗೆ ಉಪ್ಪನ್ನ ನಾನು ಮೊದಲೇ ಆ್ಯಡ್ ಮಾಡಿರ್ತೀನಿ. ಸೊ ಇವಾಗ ರೈಸ್ನ ತೊಳ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದ್ಸಲ ನೀವು ಟೇಸ್ಟ್ ನೋಡ್ಕೋಬೋದು. ಏನಾದರೂ ಉಪ್ಪು ಖಾರ ಅಥವಾ ಏನಾದರೂ ಕಡಿಮೆ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಎಲ್ಲ ಸರಿಯಾಗಿದೆ ಅಂತ ಅಂದ್ಕೊತೀನಿ. ಇವಾಗ 1 ಕುದಿ ಬಂದಮೇಲೆ, ಅಕ್ಕಿ ಹಾಕಿದ್ಮೇಲೆ 1 ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಹಾಕಿ 1ರಿಂದ 2 ವಿಷಲ್ ಬರ್ಸಿದ್ರೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಬನ್ನಿ ನೋಡೋಣ ಬಿರಿಯಾನಿ ಹೇಗಾಗಿದೆ ಅಂತ.
ಚೆನ್ನಾಗಾಗಿದೆ. ಉದ್ರುದ್ರಾಗಿ ಬಂದಿದೆ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಉದ್ರುದ್ರಾಗಿ ಬಂದಿದೆ. ಎಲ್ಲೂ ಮುದ್ದೆ ಆಗಿಲ್ಲ ಅನ್ನ. ಸೊ ನಮ್ಮ ಚಿಕನ್ ಬಿರಿಯಾನಿ, ಬೇಗ ಬೇಗ ಮಾಡೋ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಮರಿದೇ ರೆಸಿಪಿನ ಟ್ರೈ ಮಾಡೋದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.